ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ. ಇವತ್ತಿನ ಕಾನ್ಸೆಪ್ಟಲ್ಲಿ ಏನು ನೋಡೋಣ ಅಂತಂತಂದರೆ, ಲಾಸ್ಟ್ ಟೈಮ್ ನಾನು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಯಾವಾಗಲೂ ಕೂಡ ನೆಕ್ಸ್ಟ್ ಏನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಥರ ಇಂಟ್ರೊಡಕ್ಷನ್ ನಿಮಗೆ ಹೇಳಿದ್ದೆ. ಶರಿಯತ್ ಆ್ಯಕ್ಟ್ ಅಂತ ಏನಿದೆ ನಮ್ಮಲ್ಲಿ ಮುಸ್ಲಿಂ ಧರ್ಮದಲ್ಲಿ, ಆ ಶರಿಯತ್ ಆ್ಯಕ್ಟ್ ಅಂತ ಇರುವಂಥ ನಮ್ಮ ಸಿಲೆಬಸ್ಸಲ್ಲಿ ಏನು ಹೇಳುತ್ತೆ, ನಮ್ಮ ಸಿಲೆಬಸ್ಸಲ್ಲಿ ಹೇಳುವಂಥದ್ದನ್ನು ಇಂಥ ಕಾನ್ಸೆಪ್ಟ್ ನೋಡೋಣ. ಈ ಶರಿಯತ್ ಆ್ಯಕ್ಟಿನ ಬಗ್ಗೆ ಇವತ್ತೇನು ನೋಡಬೇಕು ಅಂತಂತಂದರೆ, ಟೋಟಲ್ ಆಗಿ ಶರಿಯತ್ ಆ್ಯಕ್ಟಲ್ಲಿ ಏನೇನು ಇಂಟ್ರೊಡಕ್ಷನ್ ಇದೆ ಅಂತ ಅಷ್ಟೇ. ಓಕೆ, 1937ಗೆ ಶರಿಯತ್ ಆ್ಯಕ್ಟನ್ನು ಎನಾಕ್ಟ್ಮೆಂಟ್ ಮಾಡ್ತಾರೆ. ಡಿಫ್ರೆಂಟ್ ಬೇರೆ ಬೇರೆ ಎಲ್ಲ ಪಾರ್ಟ್ಸಲ್ಲೂ ಕೂಡ ಅಲ್ಲಿರುವಂಥ ಅಪ್ಲಿಕೇಶನ್ ಮುಸ್ಲಿಮ್ಸಲ್ಲಿ ಎಲ್ಲೆಲ್ಲಿ ಇದ್ದಾರೆ ಅವ್ರಿಗೆಲ್ಲ ಅಪ್ಲಿಕೇಬಲ್ ಆಗೋ ರೀತಿ ಈ ಸೆಕ್ಷನ್ 1937 ಶರಿಯತ್ ಆ್ಯಕ್ಟ್ನ ಲಾಗು ಮಾಡ್ತಾರೆ. ಓಕೆ, ಒನ್ಸ್ ಇದು ಲಾಗು ಆದಮೇಲೆ ಇದೆಲ್ಲ ಮುಸ್ಲಿಮ್ಸ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಇದೆ. ಹೂ ಈಸ್ ಮುಸ್ಲಿಮ್ ಅಂತಂದರೆ ಹೂ ಈಸ್ ದ ಪೊಸೆಸ್ ದ ಮುಸ್ಲಿಮ್ ರಿಲಿಜಿಯನ್ನು ಫಾಲೋ ಮಾಡುವಂಥವ್ರು ಬೈ ಬರ್ತಿಂದ ಈ ರೀತಿಯಾದಂಥ ಪಾಯಿಂಟ್ಸ್ಗಳು ಮುಸ್ಲಿಮ್ಸರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತ ಇದೆ. ಓಕೆ, ಒನ್ಸ್ ಏನನ್ನು ನಾವು ನೋಡಬೇಕು ಅಂತಂತಂದರೆ, ಈ ಪ್ಯಾರಾ ಸ್ವಲ್ಪ ಜಾಸ್ತಿ ಇದೆ. ಜಾಸ್ತಿ ಇದನ್ನೇನು ತಲೆ ಕೆಡಿಸ್ಕೋಬೇಡಿ, ಹೋಲ್ಡ್ ಮಾಡಿ ಸಾಕಾಗುತ್ತೆ. ಇನ್ ಕೇಸ್ ಏನಾದರೂ ಬೇಕು ಅಂತಂತಂದರೆ ಇಲ್ಲಿರುವಂಥ ಪಾಯಿಂಟ್ಸ್ಗಳು ನೋಟ್ ಡೌನ್ ಮಾಡಿ. ಇಲ್ಲಿರುವಂಥ ಪಾಯಿಂಟ್ಸ್ಗಳು ಯಾಕೆ ನೋಟ್ ಡೌನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಪಾಯಿಂಟ್ಸ್ಗಳ ಮೇಲೆ ಉಳಿದಿರುವಂಥ ಇನ್ನೊಂದು 3-4 ಯೂನಿಟ್ಗಳು ನಿಮಗೆ ಎಕ್ಸ್ಪ್ಲನೇಷನ್ ಎಲ್ಲ ಇರುತ್ತೆ, ಏನೇನು ಎಕ್ಸ್ಪ್ಲನೇಷನ್ ಇದೆ ಎಲ್ಲ ಅಂತ. ಇದಕ್ಕೆ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಥರ ಈ ರೀತಿ ನೀವು ಜಸ್ಟ್ ನೋಡಿದರೆ ಸಾಕಾಗುತ್ತೆ. ನಾನು ಹೇಳ್ತಾ ಇರೋದೇನು ಅಂತಂದರೆ, ವಾಟ್ ಆರ್ ದ ಫ್ಯೂಚರ್ಸ್ ಆಫ್, ಅಂದರೆ ಪ್ರಮುಖ ಲಕ್ಷಣಗಳು ಏನು ಈ ಶರಿಯತ್ ಕಾನೂನು ಅಂತ ಕೇಳಿದ್ದೆ. ಅದರಲ್ಲಿ ಸಕ್ಸೆಷನ್ ಬಗ್ಗೆ ಮಾತಾಡಿದ್ದಾರೆ, ಆಯಿತಾ. ಪ್ರಾಪರ್ಟೀಸ್ಗಳು ಯಾರ್ಯಾರಿಗೆ ಹೋಗಬೇಕು, ಯಾರ್ಯಾರಿಗೆ ಬರಬೇಕು ಅಂತ ಮಾತಾಡಿದ್ದಾರೆ. ಆಮೇಲೆ ಮ್ಯಾರೇಜು ಡಿಸಲ್ಯೂಷನ್ ಅಂತಂದರೆ ಡೈವರ್ಸ್ ಬಗ್ಗೆ ಮಾತಾಡಿದ್ದಾರೆ. ಮೈಂಟೆನೆನ್ಸ್ ಬಗ್ಗೆ ಹೇಳಿದ್ದಾರೆ. ಡವರ್ ಬಗ್ಗೆ ಹೇಳಿದ್ದಾರೆ. ಡೋವೆರ್ ಅಂತಾರೆ, ಡೋವೆರ್ ಬಗ್ಗೆ ಹೇಳಿದ್ದಾರೆ. ಗಾರ್ಡಿಯನ್ಶಿಪ್ ಬಗ್ಗೆ ಹೇಳಿದ್ದಾರೆ. ಗಿಫ್ಟ್ ಬಗ್ಗೆ ಹೇಳಿದ್ದಾರೆ. ಟ್ರಸ್ಟ್ ಆ್ಯಂಡ್ ಟ್ರಸ್ಟ್ ಪ್ರಾಪರ್ಟೀಸ್ ಆಫ್ ವಕ್ಫ್ ಬೋರ್ಡ್ ಬಗ್ಗೆ ಹೇಳಿದ್ದಾರೆ ಅನ್ನುವಂತಹ ವಿಷಯ ನಿಮಗೆ ಗೊತ್ತಿದ್ರೆ ಸಾಕು. ಈ ಎಲ್ಲ ವಿಷಯನ ಮುಂದೆ ಹೋಗ್ತಾ ನೀವೆಲ್ಲ ಯೂನಿಟ್ಸಲ್ಲಿ ತುಂಬ ಡೀಪಾಗಿ ಓದಿರ್ತೀರ. ಇದಕ್ಕೆ ಬೇಕಾಗಿರುವಂಥ ಎಕ್ಸ್ಪ್ಲನೇಷನ್ಸ್ ನಿಮ್ಮ ಬಾಯಲ್ಲೇ ಇರುತ್ತೆ. ಸಿಂಪಲಾಗಿ ಜನರಲಾಗಿ ಹೇಳ್ಬೇಕಂದ್ರೂ ಕೂಡ ಸಕ್ಸೆಷನ್ ಅಂದರೆ ಗೊತ್ತಿದೆ, ಉತ್ತರಾಧಿಕಾರ, ನೆಕ್ಸ್ಟ್ ಯಾರು ಬರ್ತಾರೆ ಅಂತ. ಪ್ರಾಪರ್ಟೀಸ್ ಬಗ್ಗೆ ಯಾವ್ಯಾವ ರೀತಿ ಡಿಸ್ಪ್ಯೂಟ್ಸ್ಗಳಾಗುತ್ತೆ ಅಂತ. ಡಿಸಲ್ಯೂಷನ್ ಡೈವರ್ಸ್ ಬಗ್ಗೆ ಗೊತ್ತಿದೆ. ಮೇಂಟೆನೆನ್ಸ್ ಜೀವನಾಂಶ. ಡಬರ್ ಅಂತಂತಂದರೆ ಅವರೊಂದು ಕಡೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದಕ್ಕಿಂತ ಮುಂಚೆ ಹೆಣ್ಮಕ್ಳಿಗೆ ಇಲ್ಲಿ ಒಂಥರ ವಧು ದಕ್ಷಿಣೆ ಕೊಟ್ಟಿದ್ದ ಹಾಗೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ವಧು ದಕ್ಷಿಣೆ ಅಂತ. ಇದ್ರ ಬಗ್ಗೆ ನಾನು ಡೀಪಾಗಿ ಇನ್ನೂ ಕೂಡ ಹೇಳಿದ್ದೀನಿ ಮುಂದಿನ ವೀಡಿಯೋಸ್ಗಳಲ್ಲಿ, ಚೆಕ್ಔಟ್ ಮಾಡ್ಕೊಳ್ಳಿ ಒಂದ್ಸಲ. ಗಾರ್ಡನ್ಶಿಪ್ಪು ಯಾವ ರೀತಿ ಇರುತ್ತೆ, ಸಂರಕ್ಷಕರ ಬಗ್ಗೆ, ಗಿಫ್ಟ್ಸು, ದಾನ ಕೊಡುವಂಥದ್ದು, ವಕ್ಫ್ ಬೋರ್ಡ್ ಅಂತ ಒಂದಿರುತ್ತೆ. ಮುಸ್ಲಿಂ ಧರ್ಮಗಳು ಏನಿರುತ್ತಲ್ವ ಅದರದ್ದು ದಾನ, ಇದು ಮಸೀದಿ ಇದಿರುತ್ತಲ್ವ, ಮಸೀದಿ ತರ್ಕ ಇದೆಲ್ಲ ಇರುತ್ತಲ್ಲ, ಅದನ್ನು ಮೇಂಟೆನೆನ್ಸ್ ಮಾಡುವಂಥ ಒಂದು ಹೆಡ್ ಇರುತ್ತೆ ಅದು. ಅದೇ ರೀತಿ ವರ್ಕ್ ಆಗುತ್ತೆ ಅಂತ. ಇದಿಷ್ಟು ನಿಮ್ಮ ಜಸ್ಟ್ ಬೇಸಿಕ್ ಫೀಚರ್ಸ್ ಆದರೆ, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ನ ಇವತ್ತಿನ ಇದರಲ್ಲೇ ಕ್ಲೋಸ್ ಮಾಡೋಣ. ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯಾರೇಜ್ ಕಾನ್ಸೆಪ್ಟ್ನ ಓಪನ್ ಮಾಡ್ಕೊಂಡು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ಇನ್ನೊಂದು ಸೋರ್ಸಸ್ ಆಫ್ ಇಸ್ಲಾಮಿಕ್ ಲಾ ಅಂತ. ಆಧಾರಗಳು ಯಾವುವು ಅಂತ. ಇದನ್ನ ನೀವು ಸೋರ್ಸಸ್ ಆಫ್ ಹಿಂದೂ ಲಾದಲ್ಲಿ ಓದಿದ್ದೀರಾ. ಶ್ರುತಿ ಸ್ಮೃತಿ ಒಂದ್ಸಲ ಜ್ಞಾಪಿಸ್ಕೊಳ್ಳಿ. ಹಿಂದೂ ಲಾ ಹೇಳ್ತಾ ಇದ್ದೀನಿ, ಮತ್ತು ಮುಸ್ಲಿಂ ಲಾದಲ್ಲ. ಶ್ರುತಿ ಸ್ಮೃತಿ ಲೆಜಿಸ್ಲೇಷನ್ಸ್ಗಳು, ಅದಾದಮೇಲೆ ಪ್ರೆಸಿಡೆಂಟ್ಸ್ಗಳು, ಈ ರೀತಿಯಾದಂತಹ ಸೋರ್ಸಸ್ಗಳನ್ನ ಹಿಂದೂ ಲಾದಲ್ಲಿ ಓದಿದ್ದೀರಾ. ಸೇಮ್ ಥಿಂಗ್ ಈಗ ಮುಸ್ಲಿಮ್ಸ್ಗಳಿಗೂ ಕೂಡ ಯಾವ ರೀತಿ ಸೋರ್ಸಸ್ಗಳಿವೆ, ಏನು ಆಧಾರಗಳನ್ನ ಇಟ್ಕೊಂಡು ಕಾನೂನುಗಳನ್ನು ಮಾಡ್ತಾ ಇದ್ದಾರೆ ಮುಸ್ಲಿಮ್ಸ್ಗಳು, ಆಯಿತಾ. ಅವರ ಕಾನೂನುಗಳನ್ನು ಏನು ರಚನೆ ಆಗುತ್ತೆ, ರೂಪ ಕೊಡ್ತಾರೆ, ಅದಕ್ಕೆಲ್ಲ ಆಧಾರಗಳೇನು, ಮೂಲ ಏನು ಅನ್ನೋವಂಥ ಕಾನ್ಸೆಪ್ಟ್ ಈಗ ನೋಡ್ತಾ ಇರೋವಂಥದ್ದು. ಆ ರೀತಿ ನೀವೇನಾದರೂ ಆಧಾರಗಳೇನು ಮೂಲಗಳೇನು ಅಂತ ನೋಡ್ತೀರಾ ಅಂತಂದರೆ, ಈ ಕೆಳಗಿರುವಂಥ ಟೈಪ್ಸ್ಗಳನ್ನು ನೋಡಬೇಕಾಗುತ್ತೆ. ಒಂದು ಏನ್ಸಿಯಂಟ್ ಟೈಮಲ್ಲಿ ನೋಡಬೇಕಾಗುತ್ತೆ. ಅದಾದಮೇಲೆ ಏನ್ಸಿಯಂಟ್ ಟೈಮಲ್ಲಿ ಮತ್ತೆ ಅದರಲ್ಲೇ ಪ್ರೈಮರಿ ಮತ್ತು ಸೆಕೆಂಡ್ರಿ ಅಂತ 2 ಥರ ಬರುತ್ತೆ. ಅದಾದಮೇಲೆ ಎರಡನೇದು ಕಸ್ಟಮ್ಸ್ಗಳಿದೆ. ಎರಡನೇದು ಬಂದುಬಿಟ್ಟು ಕಸ್ಟಮ್ಸ್ಗಳಲ್ಲಿ ಮಿಡ್ಲ್ ಏಜಲ್ಲಿ ಬರುವಂಥದ್ದಿದೆ. ಆಮೇಲೆ ಮಾಡರ್ನ್ ಸೋರ್ಸಸ್ಗಳು ಯಾವ್ಯಾವಿದೆ ಅಂತ ಇದು ಎಷ್ಟು ಇಂಪಾರ್ಟೆಂಟು ಅಂತಂದರೆ ಯೂನಿಟಲ್ಲಿ ನಾನು ಹೇಳ್ತಾ ಇದ್ದೇನೆ, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು. ಮ್ಯಾಕ್ಸಿಮಮ್ ಕೇಳಬಹುದಾದಂತಹ ಕ್ವಶನ್ಸ್ 10 ಮಾರ್ಕ್ಸಿಗೆ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೊಳ್ಳಿ. ಸಿಲೆಬಸ್ಸು ತುಂಬ ವಾಸ್ಟ್ ಇದೆ, ಆಯಿತಾ. ಫಸ್ಟ್ ಯೂನಿಟ್ ಸಿಲೆಬಸ್ ಯಾವ ಥರ ಇದೆ ಅಂತಂದರೆ, ಮುಸ್ಲಿಂ ಲಾದು ಹಿಂದೂ ಲಾದು ಆಲ್ಮೋಸ್ಟ್ 2-3 ಯೂನಿಟ್ ಇದರಲ್ಲಿ ಕವರ್ ಆಗಿತ್ತು ಅನ್ಸುತ್ತೆ. ಅಷ್ಟೊಂದು ಸಿಲೆಬಸ್ನ ವಾಸ್ಟ್ ಮಾಡಿಬಿಟ್ಟಿದ್ದಾನೆ ಫಸ್ಟ್ ಯೂನಿಟ್ನ ಸಿಲೆಬಸ್ ಇದ್ರಿಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇರುವಂತಹ ಸಿಲೆಬಸ್ಸಲ್ಲೇ ಸೋರ್ಸಸ್ ಆಫ್ ಹಿಂದೂ ಲಾ ಅನ್ನುವಂಥ ಏನು ಕಾನ್ಸೆಪ್ಟ್ ಇದೆಯಲ್ಲ, ಮೇಜರ್ಲಿ 10 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆಗಳು ಅತಿ ಹೆಚ್ಚು. ಇಫ್ ಇನ್ ಕೇಸ್ ಏನಾದರೂ ಕೇಳಿಲ್ವಾ, ಇದರಲ್ಲೇ ಯಾವುದಾದ್ರೂ ಒಂದು ನಾನು ಹೇಳುವಂಥ ಸೋರ್ಸಸ್ಸಲ್ಲೇ 6 ಮಾರ್ಕ್ಸಿಗಾದರೂ ಅಟ್ಲೀಸ್ಟ್ ಕೇಳುವಂಥ ಸಾಧ್ಯತೆಗಳು ಹೆಚ್ಚು, ಆಯಿತಾ. ಈಗ ನಿಮಗೆ ಬಿಟ್ಟಿದ್ದು ಇದನ್ನ ಎಷ್ಟು ಕಾನ್ಸಂಟ್ರೇಟೆಡ್ ಆಗಿ ಕಲ್ತ್ಕೊಳ್ತೀರಾ, ನೋಡ್ಕೊಳ್ತೀರಾ ಅಂತ. ಓಕೆ, ವೆಲ್, ನಾವೀಗ ಸ್ಟಾರ್ಟ್ ಮಾಡೋಣ. ಅದೇ ಕೇಳಿದರೆ ಏನು ಕ್ವಶನ್ ಕೇಳ್ತಾರೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ವೇರಿಯಸ್ ಸೋರ್ಸಸ್ ಆಫ್ ದ ಮೊಹಮ್ಮಡಿಯನ್ ಲಾ ಅಂತ ಕೇಳ್ತಾರೆ.
ಆಯ್ತಾ. 4 ಮೇನ್ ಕ್ಲಾಸಿಕಲ್ ಸೋರ್ಸಸ್ ಆಫ್ ಮೊಹಮ್ಮಡಿಯನ್ ಲಾ ಅಂತ ಕೇಳ್ತಾರೆ. ನಂಬರ್ ಆಫ್ ಟೈಮ್ಸ್ ಕೇಳಿದಾರೆ ಕಂಡ್ರೆ ಆಯ್ತಾ, ನಂಬರ್ ಆಫ್ ಟೈಮ್ಸ್ ಕೇಳಿದ್ದಾರೆ. ಹಳೆ ಕ್ವಶನ್ ಪೇಪರ್ನ ತೆಗ್ದು ನೋಡಿ, ಸಿಲೆಬಸ್ ನೋಡಿ ಒಂದ್ಸಲ ಎಷ್ಟು ವ್ಯಾಸ್ಟ್ ಇದೆ ಅಂತ. ಫಸ್ಟ್ ಯೂನಿಟ್ ಸಿಲೆಬಸ್ ತುಂಬಾ ಜಾಸ್ತಿ ಇದೆ ಸಿಲೆಬಸ್. ಅದರಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಮೊದಲನೇ ಸೋರ್ಸು ಯಾವುದು ಅಂತಂತಂದ್ರೆ ಏನ್ಸಿಯಂಟ್ ಸೋರ್ಸು. ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಷ್ಟೇ, ಏನ್ಸಿಯಂಟು, ಮಾಡ್ರನ್ನು, ಮಿಡಲ್ ಏಜು, ಈ ರೀತಿಯಾದಂಥ ಒಂದು 4 ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಸೋರ್ಸಸ್ಗಳಲ್ಲಿ. ಈ ಏನ್ಸಿಯಂಟ್ ಸೋರ್ಸಸ್ ಅಲ್ಲಿ ಮೊದಲನೇದು ಪ್ರೈಮರಿ ಸೋರ್ಸು. ಈ ಪ್ರೈಮರಿ ಸೋರ್ಸಸ್ ಅಲ್ಲಿ ಫಸ್ಟ್ ಪ್ರೈಮರಿ ಸೋರ್ಸ್ ಬರುವಂಥದ್ದು ಹೋಲಿ ಕುರಾನ್, ಪವಿತ್ರವಾದಂತಹ ಕುರಾನ್ ಏನಿದೆ, ಸೊ ಅದು ಸೋರ್ಸಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿರುವಂತಹ ಪದ್ಯಗಳನ್ನ ಅದರಲ್ಲಿರುವಂತಹ ಪದ್ಯಗಳು, ಅದರಲ್ಲಿ ಹೇಳಿರುವಂತಹ ದೇವರ ನುಡಿಗಳು, ಈ ನುಡಿಗಳನ್ನ ಅದರಲ್ಲಿರುವಂಥ ವ್ಯಾಲಿಡ್ ನುಡಿಗಳನ್ನ ಕನ್ಸಿಡರ್ ಮಾಡಿಬಿಟ್ಟು ಮಾಡುವಂತಹ ಒಂದು ವ್ಯವಸ್ಥೆನ ಟ್ರೈ ಮಾಡ್ತಾರೆ ಅಂತ ಒಂದು ಹೇಳ್ಬೋದು, ಯಾವುದು ಕುರಾನ್ ಅನ್ನು. ಸೊ ಅದಾದ್ಮೇಲೆ ಸುನ್ನಾ ಅಂತಂದ್ರೆ ಏನು ಅಂದ್ರೆ ಟ್ರೆಡಿಯೇಷನ್, ರೂಢಿ ಅಂತ ನೀವೇನು ಕರಿತೀರ ಗೊತ್ತಾ, ಸಂಪ್ರದಾಯ ಅಂತ. ಈ ರೂಢಿಗಳನ್ನ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂತಂದ್ರೆ, ಈ ರೂಢಿಗಳು ಎಲ್ಲಿಂದ ಬಂದಿದ್ದು, ಈ ರೂಢಿಗಳು ಇದು ಹುಟ್ಟಿದ್ದೆಲ್ಲಿಂದ ರೂಢಿಗಳು ಅಂತಂತಂದ್ರೆ, ಮೊಹಮ್ಮದ್ ಪೈಗಂಬರ್ ಏನಿದ್ದಾರೆ ಸಂಸ್ಥಾಪಕರು, ಈ ಮೊಹಮ್ಮದ್ ಪೈಗಂಬರು ನಡ್ಕೊಂಡಿದ್ದಂತಹ ರೀತಿ ನೀತಿಗಳು, ಅವರು ಬದುಕಿದಂಥ ಜೀವನ ಶೈಲಿ, ಇದನ್ನ ಸುನ್ನಾ ಅಂತ ಕರೀತಾರೆ, ಸಂಪ್ರದಾಯ ಅಂತ ಕರೀತಾರೆ. ಇದನ್ನ ಅದೇ ರೀತಿಯಾದಂತಹ ಫಾಲೋನ ಈಗಲೂ ಕೂಡ ಮಾಡ್ತಾರೆ. ಸೊ ಆ ಫಾಲೋ ಮಾಡ್ತಿದ್ದಂತಹ ವಿಷಯಗಳನ್ನ ಹಿಡ್ಕೊಂಡು ಆಸ್ ಎ ಸೋರ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನೇ ಇಲ್ಲಿ ಆಫ್ ಇದೆ ಅಂತ ಕಂಟಿನ್ಯೂಷನ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಸೆಕೆಂಡ್ರಿ ಸೋರ್ಸ್ ಅಂತ ಏನಾದ್ರು ತಗೊಂಡ್ರೆ, ಪ್ರೈಮರಿ ಸೋರ್ಸ್ 2, ಒಂದು ಕುರಾನ್, ಇನ್ನೊಂದು ಸುನ್ನಾ, ಆಯ್ತಾ. ಸೆಕೆಂಡ್ರಿ ಸೋರ್ಸ್ ಅಂತ ಏನಾದ್ರು ತಗೊಂಡ್ರೆ ಇಜ್ಮಾ ಅಂತ ಇದೆ. ಇಜ್ಮಾಸ್ ಏನು ಅಂತಂತಂದ್ರೆ ಐಡೆಂಟಿಕಲ್ ಥಿಂಕಿಂಗ್ ಆಫ್ ವೇರಿಯಸ್ ಜ್ಯೂರಿಸ್ಟ್. ಯಾರು ನ್ಯಾಯವಾದಿಗಳು ಅಂತ ಏನಿರ್ತಾರಲ್ವಾ, ಸೊ ಅವರುಗಳು ಹೇಳಿದಂತಹ ಮಾತುಗಳು, ಅವರ ಚಿಂತನೆಗಳು, ಅವರ ಐಡಿಯಾಲಜೀಸ್ಗಳು, ಇದನ್ನ ಇಜ್ಮಾಸ್ ಅಂತ ಕರೀತಾರೆ. ಕಿಯಾಸ್ ಅಂತ ಮತ್ತೊಂದಿದೆ. ಕಿಯಾಸ್ ಅಂತ ಏನು ಅಂತಂತಂದ್ರೆ ದ ಕನ್ಕ್ಲೂಷನ್ ಡಿಲಿವರ್ ಬೈ ದ ಕಾಂಗ್ರಿಗೇಟಿಂಗ್ ದ ಅಬೋವ್ ದ 3 ಸೋರ್ಸಸ್ ಅಂತಂದ್ರೆ, ಮೇಲೆ ಹೇಳಿದಿವಲ್ವ ನಾವು 3 ಸೋರ್ಸು. ಯಾವ್ದಾವ್ದು ಹೇಳಿ 3 ಸೋರ್ಸು? 1 ಕುರಾನ್ ಹೇಳಿದ್ವಿ, 2 ಸುನ್ನಾ ಹೇಳಿದ್ವಿ, 3ನೇದು ಇಜ್ಮಾ ಅಂತ ಹೇಳಿದ್ವಿ. ಈ 3ದು ಇದೆಯಲ್ವಾ, ಒಂದು ಕನ್ಕ್ಲೂಷನ್ ಏನಿದೆ ಅದನ್ನ ತಗೊಂಡಿಕೊಂಡು ಬಂದು ಅದನ್ನೊಂದು ಕಿಯಾಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ಬರೆದಿರುವಂಥ ಬುಕ್ಸ್ಗಳಿದೆ. ಸೊ ಅದನ್ನ ಸೆಕೆಂಡ್ರಿ ಸೋರ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇಮಾಮ್ ಮೆತ್ ಅಂತ ಒಂದಿದೆ. ದ ಶಿಯಾಸ್ ಹ್ಯಾಸ್ ರಿಗಾರ್ಡೆಡ್ ದ ಇನಾಮ್ ಆಸ್ ದ ಫೈನಲ್ ಇಂಟರ್ಪ್ರಿಟೇಟ್ ಆಫ್ ದ ಲಾ ಅಂಡ್ ಅರ್ತ್ ಅಂತ ಇದೆ. ಸೊ ಅಲ್ಲೇನು ಹೇಳ್ತಾರೆ ಅಂತಂದ್ರೆ, ಇನಾಮ್ ಅಂತ ಯಾರಿದ್ದಾರೆ ಸೊ ಅವರು ಫೈನಲ್ ಆಗಿ ಇಂಟರ್ಪ್ರೇಟ್ ಮಾಡ್ತಾರೆ. ಈ ರೀತಿಯಾದಂತಹ ಒಂದು ಪ್ರೈಮರಿ ಸೋರ್ಸಸ್ಗಳನ್ನ ಇವರು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಒನ್ಸ್ ಇದಿಷ್ಟು ನಿಮ್ಮ ಪ್ರೈಮರಿ ಸೋರ್ಸಸ್ ಅಲ್ಲಿ ಬಂದ್ರೆ, ನೆಕ್ಸ್ಟ್ ಫರ್ದರ್ ಏನಾದ್ರು ಬಂದ್ರೆ ಸೆಕೆಂಡ್ರಿ ಸೋರ್ಸಸ್ ಅಂತ ಏನಾದ್ರು ಸ್ಟಾರ್ಟ್ ಆದ್ರೆ, ಆ ಸೆಕೆಂಡ್ರಿ ಸೋರ್ಸಸ್ ಅಲ್ಲಿ ಕಸ್ಟಮ್ ಇಂದ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ರಿ ಸೋರ್ಸಸ್. ಓಕೆ, ಇದನ್ನ ಇದೇ ರೀತಿ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳೋಣ. ಇಲ್ಲಿ ಸೆಕೆಂಡ್ರಿ ಸೋರ್ಸಸ್ ಅಂತ ಏನು ಕೊಟ್ಟಿದ್ದಾರೆ, ಸೆಕೆಂಡ್ರಿ ಸೋರ್ಸಸ್ ಇಲ್ಲಿ ತಗೋಬೇಡಿ ಇವನ್ನ. ಓಕೆ, ಬೆಟರ್ ಐ ಥಿಂಕ್ ಸೊ. ನೀವೇನು ಮಾಡಿ ಅಂತಂತಂದ್ರೆ, ಇದನ್ನ ಫಿಕ್ಟಮ್ಸ್ ಆಗಿ ಏನು ಬರ್ದಿರ ಅದೇ ರೀತಿ ತಗೊಳ್ಸಿ. ಪ್ರೈಮರಿ ಸೋರ್ಸ್ ಅಂತ ಏನಿದೆ, ಏನ್ಸಿಯಂಟ್ ಸೋರ್ಸ್ ಅಲ್ಲಿ ಪ್ರೈಮರಿ ಸೋರ್ಸ್ ಏನು ಹೇಳ್ತಾ ಇದ್ದೇನೆ, 1 ಕುರಾನ್ ತಗೊಳ್ಳಿ, 2 ಸುನ್ನಾ ತಗೊಳ್ಳಿ, 3 ಇಜ್ಮಾ ತಗೊಳ್ಳಿ, 4 ಕಿಯಾಸ್ ತಗೊಳ್ಳಿ, 5 ಇನಾಮತ್ ಅಂತ ಏನಿದೆ ಅದನ್ನ ತಗೊಳ್ಳಿ. ಇದಿಷ್ಟು ಪ್ರೈಮರಿ ಸೋರ್ಸಸ್ ತಗೊಳ್ಳಿ. ಸೆಕೆಂಡ್ರಿ ಸೋರ್ಸಸ್ ನೀವು ಏನಾದರೂ ಎಂಟ್ರಿ ಕೊಡ್ತೀರಾ ಅಂತಂತಂದ್ರೆ, ಈ ಸೆಕೆಂಡ್ರಿ ಸೋರ್ಸಸ್ ಅಲ್ಲಿ ಕಂಪ್ಲೀಟ್ ಆಗಿ ಈ ಕೆಳಗಡೆ ಹೇಳುವಂಥದ್ದು ಎಲ್ಲದನ್ನು ಪಾಯಿಂಟ್ಗಳಾಗಿ ತಗೊಳ್ಳಿ. ಸೆಕೆಂಡ್ರಿ ಸೋರ್ಸ್ ಪಾಯಿಂಟ್ಗಳನ್ನು ತಗೊಳ್ಳಿ. ಓಕೆ, ಈ ಸೆಕೆಂಡ್ರಿ ಸೋರ್ಸಸ್ ಅಲ್ಲಿ ಮೊದಲನೇ ನಾನು ಹೇಳ್ತಾ ಇದ್ದೀನಿ ಕಸ್ಟಮ್ ಅಂದ್ರೆ ಗೊತ್ತಲ್ವಾ, ರೂಢಿ ಅಂತಂದ್ರೆ ಏನು ಸಂಪ್ರದಾಯ ರೂಢಿಯಿಂದ ಬೆಳ್ಕೊಂಡು ಬಂತು, ಯಾವ್ಯಾವ ರೀತಿ ಬೆಳ್ಕೊಂಡು ಬಂದಿದೆ, ಸೊ ಅದನ್ನ ಕಸ್ಟಮ್ಸ್ ಅಂತೇಳಿ ಕರೀತಾರೆ. ಸೊ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂತಂದ್ರೆ, ಕಸ್ಟಮ್ ಯಾವ್ಯಾವ ಥರ ವ್ಯಾಲಿಡ್ ಆಗಬೇಕು, ಇದನ್ನೆಲ್ಲ ನೀವು ಲಾಸ್ಟ್ ಇದ್ರಲ್ಲಿ ಓದಿದ್ದೀರ. ಒಂದು ಕಸ್ಟಮ್ ಏನಾದರೂ ಆಗಬೇಕು ಅಂತಂದ್ರೆ ಕಂಟಿನ್ಯೂಸ್ಲಿ ಅದನ್ನ ಫಾಲೋ ಮಾಡ್ತಾ ಇರಬೇಕು ಪೀರಿಯಡ್ ಆಫ್ ಟೈಮಿಗೆ. ಕಸ್ಟಮ್ ಅಂತೇಳಿ 2 ವರ್ಷ ತೊಗೊಂಡು ಬಂದು ನಾನು ಫಿಟ್ ಮಾಡ್ತೀನಿ, ಆ ರೀತಿ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇರಬೇಕು. ನೋಡಿ, ಫಾಲೋ ಮಾಡ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ. ಇದನ್ನ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ನೀವು ಮಾಡ್ತಾ ಇರೋಂಥ ಪದ್ಧತಿ ಏನಿದೆ ಅಲ್ವಾ, ಯಾವ ರೀತಿ ಇರಬೇಕು ಅಂತ ಒಂದು ಸಮ್ ಕಂಡೀಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ರೆಗ್ಯುಲರ್ ಆಗಿ ಇರಬೇಕು, ರನ್ನಿಂಗ್ ಅಲ್ಲಿ ಇರಬೇಕು, ಕಂಟಿನ್ಯೂಸ್ ಆಗಿರಬೇಕು, ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್ ಮಾಡಿರಬೇಕು. ಯಾವುದೋ ಒಂದು ಸಣ್ಣ ಏರಿಯಾದಲ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ಅದನ್ನ ಕಸ್ಟಮ್ ಅಂತ ಕರೆಯಲ್ಲ. ಸೊ ಇಡೀ ಎಲ್ಲಾ ಮುಸ್ಲಿಮರು ಕೂಡ ಅದನ್ನ ಇದನ್ನ ಮಾಡ್ತಾ ಇರ್ಬೇಕು, ಫಾಲೋ ಮಾಡ್ತಾ ಇರ್ಬೇಕು. ಅದಾದ್ಮೇಲೆ ಅದು ರೀಸನೇಬಲ್ ಆಗಿರ್ಬೇಕು, ಸಮಂಜಸವಾಗಿರ್ಬೇಕು, ರೀಸನೇಬಲ್ ಆಗಿರ್ಬೇಕು. ಸೊ ಇದಾದ್ಮೇಲೆ ಕಾಂಟ್ರವರ್ಷನ್ಸ್ಗಳು ಅದರಲ್ಲಿ ಇರಬಾರ್ದು. ಯಾವುದ್ರ ಮೇಲೆ ಕಾಂಟ್ರವರ್ಷನ್ಸ್ಗಳು ಇರಬಾರ್ದು, ಕುರಾನ್ ಮತ್ತೆ ಸುನ್ನಾ ಏನಿದೆ ಅಲ್ವಾ, ಈ ಕುರಾನ್ ಮತ್ತೆ ಸುನ್ನಾಗೆ ಕಾಂಟ್ರವರ್ಷನ್ನ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಆ ಕಸ್ಟಮ್ಸ್ಗಳು ಇರಬಾರ್ದು. ಆ ರೀತಿ ಇತ್ತು ಅಂದ್ರೆ ಒಂದು ಕಸ್ಟಮ್ ಅಂತ ಅಕ್ಸೆಪ್ಟ್ ಮಾಡೋದಿಲ್ಲ. ಓಕೆ, ಇಫ್ ನೀಡ್ ನಾಟ್ ಟು ಬಿ ಏನ್ಸಿಯಂಟ್ ಆರ್ ಇಮ್ಮೋರಲ್, ಇದು
ಏನ್ಸಿಯಂಟ್ ಆಗಿರಬೇಕು ಮತ್ತು ಇಮ್ಮೋರಲ್ ಆಗಿರಬೇಕು. ಸುಮಾರು ಅದನ್ನ ಚಿರಸ್ಮರಣೀಯ ಅಂತ ಕರಿತೀವಲ್ಲ, ಸ್ಮರಣೆ ಮಾಡುವಂಥದ್ದು ಆ ರೀತಿಯಾದಂಥ ವಿಷಯಗಳಿರಬೇಕು. ಈ ರೀತಿ ಇದ್ರೆ ಮಾತ್ರ ಕಸ್ಟಮ್ ಅಂತ ವ್ಯಾಲಿಡ್ ಅಂತ ತಗೊಳ್ತೀವಿ ಅಂತ ಹೇಳ್ಬೋದು. ಸೊ ಅದೇ ಸೆಕೆಂಡ್ರಿ ಸೋರ್ಸಸ್ಸಲ್ಲಿ ಒಂದು ಕಸ್ಟಮ್ ತೊಗೊಳ್ಳಿ, ಇನ್ನೊಂದನ್ನ ಏನು ತೊಗೊತೀರಾ ಅಂದರೆ ಮಾಡ್ರನ್ ಸೋರ್ಸಸ್ ಅಂತ ತೊಗೊಳ್ಳಿ. ಈ ಮಾಡ್ರನ್ ಸೋರ್ಸಸ್ಸಲ್ಲಿ 1, 2, 3 ಅಂತ 3 ಕಾನ್ಸೆಪ್ಟ್ ಬರುತ್ತೆ. ಇಕ್ವಿಟಿ, ಜಸ್ಟಿಸ್ ಆ್ಯಂಡ್ ಕಾನ್ಸೈನ್ಸ್ ಅಂತ ಇದೆ. ಅಂತಂದರೆ ಈ ತಗೊಳ್ಕೊಳ್ಳುವಂಥ ಸೋರ್ಸಲ್ಲಿ ಇಕ್ವಿಟಿ, ಜಸ್ಟಿಸ್ಸು, ಕಾನ್ಸೈನ್ಸು, ಆತ್ಮಸಾಕ್ಷಿ, ನ್ಯಾಯ ಇದೆಲ್ಲ ಏನು ಹೇಳುತ್ತೆ ಅನ್ನುವಂಥದ್ದನ್ನ ಮಲಿಕಿ ಸ್ಕೂಲ್ಗಳಲ್ಲಿ ಮತ್ತು ಅದಾದಮೇಲೆ ಮುಸ್ರಾಲಾ ಸ್ಕೂಲ್ಸ್ಗಳಲ್ಲಿ, ಹನೀಫಿ ಸ್ಕೂಲ್ಸ್ಗಳಲ್ಲಿ ಅವರವರ ಐಡಿಯಾಲಜೀಸ್ ಪ್ರಕಾರ ಹೇಳಿದ್ದಾರೆ. ಅದನ್ನು ಕೂಡ ಆ್ಯಸ್ ಎ ಸೋರ್ಸಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಪ್ರೆಸಿಡೆಂಟ್ಸ್ಗಳೇನು ಪೂರ್ವ ನಿದರ್ಶನಗಳು, ಏನು ಓಲ್ಡ್ ಜಡ್ಜ್ಮೆಂಟ್ಸ್ಗಳೇನಿರುತ್ತಲ್ಲ, ಇದನ್ನೆಲ್ಲ ಆಲ್ರೆಡಿ ಓದಿದ್ರೆ ನೀವು ಸೇಮ್ ವರ್ಡ್ಸ್ಗಳು. ಸೊ ಅದಕ್ಕೆ ಜಾಸ್ತಿ ರಿಪೀಟ್ ಮಾಡಲ್ಲ. ಏನು ಆಲ್ರೆಡಿ ಜಡ್ಜ್ಮೆಂಟ್ಸ್ ಕೊಟ್ಟಿರ್ತಲ್ಲ, ಆ ಜಡ್ಜ್ಮೆಂಟ್ಸ್ಗಳನ್ನೇ ವ್ಯಾಲಿಡಿಟಿಯಾಗಿ ತೊಗೊಂಡು ವ್ಯಾಲಿಡಾಗಿ ತೊಗೊಳ್ಳೋವಂಥದ್ದು. ಅದಾದಮೇಲೆ ಲೆಜಿಸ್ಲೇಷನ್ಸ್ಗಳು, ಶಾಸನಗಳು. ಈ ಶಾಸನಗಳಿಗೆ ಏನಾದರೂ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ನಾನು ಹೇಳಿದ್ನಲ್ಲ, ಶರಿಯತ್ ಆ್ಯಕ್ಟ್ 1937, ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ವಕ್ಫ್ ಆ್ಯಕ್ಟ್ 1934 ಐ ಥಿಂಕ್. ಸೊ ಈ ರೀತಿಯಾದಂತಹ ಕಾನೂನುಗಳನ್ನು ಏನೀಗ ಸೃಷ್ಟಿ ಮಾಡಿದ್ದಾರೆ, ಈಗೇನು ನಡೀತಾ ಇದೆ ರನ್ನಿಂಗು ನಮ್ಮ ಇಂಡಿಯಾದಲ್ಲಿ ಕಾನೂನುಗಳು, ಮುಸ್ಲಿಂ ಕಾನೂನುಗಳು, ಈ ಮುಸ್ಲಿಂ ಕಾನೂನುಗಳನ್ನು ಕೂಡ ಇಲ್ಲಿ ವ್ಯಾಲಿಡ್ ಆಗಿ ಯಾವ ಸೋರ್ಸ್ ಆಗಿ ತಗೊಳ್ತಾ ಹೋಗ್ತಾರೆ. ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಶರಿಯತ್ ಆ್ಯಕ್ಟ್ 1937, ವ್ಯಾಲಿಡೇಟಿಂಗ್ ಆ್ಯಕ್ಟ್ 1913, ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್ ಇದೆ 1939. ಅದಾದಮೇಲೆ 1960 ಒಂದು ಪ್ರಪೋಸಲ್ ಬಂದಿತ್ತು, ಮುಸ್ಲಿಂ ಪರ್ಸನಲ್ ಲಾ ಮಾಡಬೇಕು ಅಂತ. ಓಕೆ, ಡನ್, ಬಿಡಿ ಅಡ್ಡಿಲ್ಲ. ಈ ರೀತಿಯಾದಂಥ ಒಂದು 4 ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾದಂಥ ಒಂದು 2-3 ಆ್ಯಕ್ಟ್ಗಳನ್ನ ಮೆನ್ಷನ್ ಮಾಡಿ, ಇದು ಮೇಜರ್ ರಿಸೋರ್ಸ್ ಆಗಿದೆ. ಸೊ ಈ ಮೇಜರ್ ರಿಸೋರ್ಸನ್ನು ನಾನೀಗ ಒಂದು ಚಾರ್ಟಲ್ಲಿ ಹಾಕಿ ನಿಮಗೆ ಏನಾದರೂ ಹೇಳಬೇಕು ಅಂದರೆ ಅರ್ಥ ಮಾಡ್ಸೋಕ್ಕೋಸ್ಕರ, ಜಸ್ಟ್ ನಾನು ಹಾಗೆ ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಹೇಳ್ತೇನೆ. ಸೋರ್ಸಸ್ ಮತ್ತೊಂದು ಸಲ ರಿಪೀಟ್ ಮಾಡ್ತಾ ಇದ್ದೆ, ನಾನು ಹೇಳಿದರೂ ಕೂಡ ಆಧಾರಗಳು. ರೀಸನ್ ಏನು ಅಂತಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ. ಮೊದಲನೇದು ಪ್ರೈಮರಿ ಸೋರ್ಸಸ್ ಅಂತ ತೊಗೊಳ್ಳಿ. ಓಕೆ, ಈ ಪ್ರೈಮರಿ ಸೋರ್ಸಸ್ಸಲ್ಲಿ ಯಾವುದಾದ್ರು ತೊಗೊಳ್ತೀರಾ ಅಂತಂದರೆ, ಪ್ರೈಮರಿ ಸೋರ್ಸಲ್ಲಿ ಒಂದು ಕುರಾನ್ ತೊಗೊತೀರಾ. ಓಕೆ, ಎರಡನೇದು ಸುನ್ನಾ ಅಂತ ಬರುತ್ತೆ, ಟ್ರೆಡಿಷನ್ಸ್ಗಳು ಏನು ಮೊಹಮ್ಮದ್ ಪೈಗಂಬರ್ ಫಾಲೋ ಮಾಡಿಬಿಟ್ಟು ನೀವು ಫಾಲೋ ಮಾಡ್ತಾರೆ, ಅದನ್ನು ತೊಗೊಳ್ತೀರಾ. ಅದಾದಮೇಲೆ ಇಜ್ಮಾ ಅಂತ ತೊಗೊತಾರೆ. ಇಜ್ಮಾ ಅಂತಂದರೆ ಹಿರಿಯರು ಹೇಳಿದಂಥದ್ದು ಫಾಲೋ ಮಾಡುವಂಥದ್ದು, ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ ನಾನು. ಆಮೇಲೆ ಕಿಯಾಸ್ ಅಂತ ಬರುತ್ತೆ. ಕಿಯಾಸ್ ಅಂತ ಬರುವಂಥದ್ದು ಏನಿದೆಯಲ್ವಾ, ಆ್ಯಕ್ಚುಲಾಗಿ ಈ ಮೂರದ್ದು ಮೆಜರ್ಮೆಂಟ್ ಇದು, ಯಾವುದು ಸರಿ ತಪ್ಪು ಅಂತೇಳಿ ಆ್ಯಕ್ಚುಲಾಗಿ ಮಾಪನ ಅಂತ ಹೇಳ್ತಾರೆ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ ಅಂದರೆ, ಈ ಕಾಂಟ್ರಾಕ್ಟ್ ಎಲ್ಲ ಮಾಡ್ಕೊತಾರಲ್ಲ ಇಬ್ಬರು ಮುಸ್ಲಿಮ್ಸ್ಗಳೆಲ್ಲ, ಅಲ್ಲೆಲ್ಲ ಲಾಸ್ಟ್ಗಳ ಮೇಲೆ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಸೊ ಓಕೆ, ಡನ್. ಆಮೇಲೆ ಇನ್ನೊಂದು ಸೋರ್ಸ್ ಹೇಳಿದೆ, ಸೆಕೆಂಡ್ರಿ ಸೋರ್ಸ್ ಅಂತ. ಈ ಸೆಕೆಂಡ್ರಿ ಸೋರ್ಸಲ್ಲಿ ಯಾವುದಾದ್ರು ತೊಗೊಳ್ತೀರಾ ಅಂತಂದರೆ, ಒಂದು ಕಸ್ಟಮ್ನ ತೊಗೊಳ್ಳಿ ಅಂತಂದರೆ ರೂಢಿ. ಓಕೆ, ಡನ್. ಎರಡನೇದು ಯಾವ್ದು ತೊಗೊತೀರಾ ಕಸ್ಟಮ್ ಆದಮೇಲೆ ಅಂತಂತಂದರೆ, ಜುಡಿಷಿಯಲ್ ಡಿಸಿಷನ್ಸ್ಗಳನ್ನು ತೊಗೊಳ್ಳಿ. ಪ್ರೆಸಿಡೆಂಟ್ ಅಂತ ಏನು ನಾವು ಕರ್ಬಲ್ವಾ, ಜುಡಿಷಿಯಲ್ ಡಿಸಿಷನ್ಸ್ಗಳು ಅಥವಾ ಪ್ರೆಸಿಡೆಂಟ್ಗಳು ಅಂತ ಏನು ಹೇಳಿದ್ವಿ ನಾವು, ಪೂರ್ವ ನಿದರ್ಶನಗಳು ಅಂತ ಏನು ಕನ್ನಡದಲ್ಲಿ ಬರೆದಿದ್ವಿ, ಅದನ್ನು ತೊಗೊಳ್ಳಿ, ಪೂರ್ವ ನಿದರ್ಶನಗಳು. ಇಲ್ಲ ಇನ್ನು 3ನೇ ಪಾಯಿಂಟ್ ಇನ್ನೊಂದಿದೆ, ಲೆಜಿಸ್ಲೇಷನ್ಸ್ ಅಂತ ತೊಗೊಳ್ಳಿ. ಲೆಜಿಸ್ಲೇಷನ್ಸ್ ಅಂದರೆ ಏನು, ಶಾಸನಗಳು. ಇಷ್ಟು ರಿಸೋರ್ಸ್ಗಳನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ರಿಸೋರ್ಸ್ಗಳನ್ನು ಮೆನ್ಷನ್ ಮಾಡಿ ಇವುಗಳ ಬಗ್ಗೆ ಒಂದೊಂದು 2 ಲೈನ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಇಲ್ಲಿ ನಾನು ಕಾನ್ಸೆಪ್ಟ್ನ ಅರ್ಥ ಮಾಡಿಸಿದ್ದೀನಿ. ಈ ಕಾನ್ಸೆಪ್ಟ್ ಮೇಲೆ ನೀವು ಯಾವುದೇ ಸೋರ್ಸನ್ನು ಓಪನ್ ಮಾಡಿ ನೋಡಿದ್ರು ಇದ್ರ ಬಗ್ಗೆ 1-2 ಲೈನ್ಸ್ಗಳಿರುತ್ತೆ. ಆ 2 ಲೈನ್ಸ್ಗಳನ್ನು ಎಷ್ಟು ನಿಮಗೆ ವ್ಯಾಲಿಡಾಗಿ ಎತ್ಕೊಳ್ಳೋಕ್ಕಾಗುತ್ತೆ ಅಷ್ಟು ವ್ಯಾಲಿಡಾಗಿ ಎತ್ಕೊಳ್ಳಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಲಾಸ್ಟ್ ಟೈಮು 10 ಮಾರ್ಕ್ಸಿಗೆ ಮ್ಯಾಕ್ಸಿಮಮ್ ಕೇಳೋ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ 6 ಮಾರ್ಕ್ಸಿಗೆ ಯಾವುದಾದ್ರೂ ಒಂದು ಎತ್ಕೊಂಡು ಇದರಲ್ಲೇ ಕೇಳ್ತಾನೆ, ಇಲ್ಲ 6 ಮಾರ್ಕ್ಸಿಗೆ ಯಾವುದಾದ್ರೂ ಒಂದು ಎತ್ಕೊಂಡು ಇದರಲ್ಲೇ ಕೇಳ್ತಾನೆ. ಎಕ್ಸ್ಪ್ಲನೇಷನ್ ಬೇಸಿಕ್ ಐಡಿಯಾನ ನಾನು ಕೊಟ್ಟಿದ್ದೀನಿ. ಬೇಸಿಕ್ ಐಡಿಯಾನ ತೊಗೊಂಡು ಮುಂದೆ ಅದು ಯಾವ ರೀತಿ ಟ್ಯಾಕಲ್ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ ತೊಗೊಳ್ಳಿ. ಮೋಸ್ಟ್ ಒಂದು ಒಳ್ಳೆ ಇಂಪಾರ್ಟೆಂಟ್ ಕ್ವಶನು. ಇದು ಬಿಟ್ಟರೆ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ಕನ್ವರ್ಷನ್ ಅನ್ನೋವಂಥದ್ದು ಇದೆಯಲ್ವಾ, ಅದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಅದನ್ನು ಕೂಡ ನಾನು ಅದಕ್ಕೆ 5 ರೀತಿಯಲ್ಲಿ ಮೆನ್ಷನ್ ಮಾಡಿ, ಗೈಡೆನ್ಶಿಪ್ಪಿಗೆ, ಚಿಲ್ಡ್ರನ್ಸಿಗೆ ಯಾವ ರೀತಿ, ಫ್ಯಾಮಿಲಿ, ಮ್ಯಾರೇಜು, ಸಕ್ಸೆಷನ್ಗೆ ಈ ರೀತಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು. ಸೊ ಇಲ್ಲಿವರೆಗೂ ಇದಾಗಿದೆ. ನೆಕ್ಸ್ಟ್ ಏನಾದರೂ ಹೇಳಬೇಕು ಅಂತಂತಂದರೆ, ಇದು ನೆಕ್ಸ್ಟು ಮುಂದಿನ ಕಾನ್ಸೆಪ್ಟು ನಾವು ಮ್ಯಾರೇಜಿಗೆ ಎಂಟ್ರಿ ಕೊಡ್ತೀವಿ. ಸೊ ಮ್ಯಾರೇಜ್ ಅಂದರೆ ಏನು, ಅದ್ರದ್ದು ವ್ಯಾಲಿಡ್ ಎಸೆನ್ಷಿಯಲ್ಸ್ಗಳೇನು, ಟೈಪ್ಸ್ ಆಫ್ ಮ್ಯಾರೇಜ್ಗಳೇನಿದೆ, ಡವೇರ್ ಅಂದರೆ ಏನು, ಡೋವರ್ ಅಂತ ಕರೀತಾರೆ, ಡವೇರ್ ಅಂತಾರೆ. ಡೋವರ್ ಅಂದರೆ ಏನು, ಪ್ರೊನೌನ್ಸಿಯೇಷನ್ ಡಿಫ್ರೆನ್ಷಿಯೇಷನ್ ಇರುತ್ತೆ. ಡೋವರ್ ಅಂದರೆ ಏನು, ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ಗಳನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಕಲಿತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಫ್ರೆಂಡ್ಸ್ಗಳಿಗೂ ಹೇಳಿಬಿಟ್ಟು ಅವರು ಕೂಡ ಕಲೀಲಿ, ಜಾಯಿನ್ ಮಾಡಿಸೋವಂಥ ಪ್ರಯತ್ನ ಪಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟಾಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್ಸು.
ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್‌ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್‌ಗಿದೆ, ಎಲ್ಲ ಸೆಮಿಸ್ಟರ್‌ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್‌ಗಳಿರುವಂಥ ವೀಡಿಯೋಸ್‌ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ನೀವು ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಹೌ ನಾನು ಬೇಸಿಕ್ಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲಾ ಸಬ್ಜೆಕ್ಟ್ಸ್‌ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್‌ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್‌ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲಾ ಸಬ್ಜೆಕ್ಟ್ಸ್‌ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್‌ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್‌ಗಳು ಇದೆ. ಎನಿಹೌ ನೀವೊಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಾ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್‌ನವರಿಗೆ, ಇಂಗ್ಲಿಷ್ ಮೀಡಿಯಮ್‌ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್‌ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್‌ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್‌ಗೆ ಇರುವಂಥ ಪ್ಯಾಕೇಜ್‌ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್‌ಗಳು 2 ಮೀಡಿಯಮರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್‌ಗಳೇ. ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಕೋಚಿಂಗ್ ಎಲ್ಲ ಪೇಯ್ಡ್ ಆಗೇ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್‌ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ. 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್‌ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲಾ ಪೇಜಸ್‌ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲಾ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್‌ಗಳು. ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್‌ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್ ಆಯ್ತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60, 80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್‌ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವೆಶ್ಚನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್‌ಗಳನ್ನು ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್‌ಗಳನ್ನ ನೋಡಿದ್ರೆ ಸಾಕಾ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್‌ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್‌ಗಳನ್ನ ಡೌಟ್ ಸೆಷನ್‌ಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್‌ಗಳಿಂದ, ಪ್ರೊಫೆಸರ್ಸ್‌ಗಳಿಂದ, ಜಡ್ಜಸ್‌ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್‌ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್‌ಶಿಪ್ ತುಂಬಾ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ ಕ್ಲಾಸಸ್‌ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಮವರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. ಇದು 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24/7 ಯಾವಾಗಾದ್ರೂ ಕಾಲ್ ಮಾಡಿ. ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್‌ನವ್ರನ್ನ ಪಿಕ್ ಮಾಡ್ತಾರೆ. ಅದಾದ್ಮೇಲೆ ಅಸೈನ್‌ಮೆಂಟ್, ಇಂಟರ್ನ್‌ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಅದಾದ್ಮೇಲೆ ಕನ್ನಡ ಆಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ. ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್‌ಗಳಿಗೆ ಕಾಲ್ ಮಾಡ್ಕೊಳ್ಳಿ. ನಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರು ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್‌ಗಳನ್ನ 2 ನಂಬರ್‌ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನೆಲ್ಸ್‌ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್‌ಬುಕ್, ವೆಬ್‌ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲಾ ಫೆಸಿಲಿಟೀಸ್‌ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್‌ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್‌ನ ಮಾಡಬೇಕಷ್ಟೇ ಈ ನಂಬರ್ಸ್‌ಗಳಿಗೆ. ಏನ್ ಗೊತ್ತಾ? ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ಕೇಳಿ. ಯಾವ ರೀತಿ ಇದೆ ಏನು ಅಂತ 2 ನಿಮಿಷ ಕೇಳೋದ್ರಲ್ಲಿ ಏನಿದೆ? ಇಡೀ ಸೆಮಿಸ್ಟರ್‌ನೇ ಕೊಡ್ತಾ ಇದ್ದೀರಾ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ. ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್‌ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ
ನಾನಿಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್‌ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ. ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ. BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು. BNS ರೀಸೆಂಟಾಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು. ಆಮೇಲೆ ನಿಮಗೆ IPC ಸಬ್ಜೆಕ್ಟು. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಲಾಸ್ಟ್ ಸೆಮಿಸ್ಟರ್‌ದು ಕೂಡ ಇದೆ. ನಾನು ಎಲ್ಲದನ್ನೂ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್‌ಗಳನ್ನ ಸಾಲ್ವ್ ಮಾಡಿದಂಥ ನೋಟ್ಸ್‌ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್‌ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್‌ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ. ಕನ್ನಡ ಮೀಡಿಯಮ್‌ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಮ್‌ನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್‌ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್‌ಪ್ಲೇ ಮೇಲೆ ನಿಮ್ಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್‌ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನ ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್‌ಗಳನ್ನ ಕೊಟ್ಟು, ನಿಮ್ಗೆ ಏನು ಬೇಕು 100%ನ ಮಾಡ್ಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಷನ್ಸ್‌ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಯಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದ್ರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯಿನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ತುಂಬಾ ಇಷ್ಟ ಆಗಿದೆ ಸರ್. ಈಗ ನಾನು ಜಾಯಿನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯಿನ್ ಆಗೋದು ಅಂತಂತಂದ್ರೆ, ಮಾಡಬೇಕಾಗಿರೋದು ಇಷ್ಟೇ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಈ ನಂಬರ್‌ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ? ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ? ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್‌ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್‌ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್‌ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್‌ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರ್ಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್‌ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ. ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್‌ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದ್ರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್‌ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗ್ಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್‌ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ತುಂಬಾ ಸುಲಭ ಇದೆ. ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನ ನಾವು ಸೆಕ್ಷನ್ಸ್‌ಗಳಿಗೆ, ಕೇಸ್ ಲಾಸ್‌ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ. ಅಷ್ಟೇ ಇರೋದು ಲಾ ಅದು. ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್‌ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಅರ್ಥ ಆಗ್ಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.